ಎಲ್ರಿಗೂ ಶುಭ ಸಂಜೆ. ಮೊನ್ನೆ ನಾವು ಮೆದುಳಿನ ಚಿತ್ರ ಮತ್ತು ಮೆದುಳಿನ ಭಾಗಗಳನ್ನು ನೋಡಿದ್ವಿ. ಈ ಮೆದುಳಿನ ಭಾಗ ಒಳಗೆ ಮುಖ್ಯವಾಗಿ ಮೆದುಳನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ಈ ಮುಮ್ಮೆದುಳಿನ ಭಾಗವಾದ ಮಹಾಮಸ್ತಿಷ್ಕ ಹಾಗೂ ಹಿಮ್ಮೆದುಳಿನ ಭಾಗವಾದ ಮೆಡುಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಇಂದು ನಾವು ನೋಡೋಣ. ಕಾರಣ ಪರೀಕ್ಷೆಯಲ್ಲಿ 3 ಅಂಕದ ಮೆದುಳಿನ ಚಿತ್ರ ಅಥವಾ ಮೆದುಳಿನ ಕಾರ್ಯಗಳನ್ನು ಕೇಳ್ತಾರೆ. ಸೊ ಆದ್ದರಿಂದ ನಾವು ಇವತ್ತು ಮೆದುಳಿನ ಕಾರ್ಯಗಳನ್ನು ತಿಳಿದುಕೊಳ್ಳೋಣ. ಮುಮ್ಮೆದುಳು ಮುಖ್ಯವಾಗಿ ಪ್ರಮುಖ ಆಲೋಚನೆಯ ಭಾಗವಾಗಿದೆ. ಸೊ ನಾವೆಲ್ಲ ವಿಚಾರ ಮಾಡುವಂಥದ್ದು ಮುಮ್ಮೆದುಳಿನ ಭಾಗವಾದ ಮಹಾಮಸ್ತಿಷ್ಕ. ಆದ್ದರಿಂದ ನೆನಪಿಟ್ಕೊಳ್ಬೇಕು, ಮುಮ್ಮೆದುಳು ಪ್ರಮುಖ ಆಲೋಚನೆಯ ಭಾಗವಾಗಿದೆ ಹಾಗೂ ಶ್ರವಣ, ದೃಷ್ಟಿ ಹಾಗೂ ವಾಸನೆಯನ್ನು ಗ್ರಹಿಸುವ ಕೇಂದ್ರಗಳು ಮುಮ್ಮೆದುಳಿನಲ್ಲಿ ಇದ್ದಾವೆ. ಶ್ರವಣ, ದೃಷ್ಟಿ ಹಾಗೂ ವಾಸನೆಯ ಕೇಂದ್ರಗಳು ಮುಮ್ಮೆದುಳಿನಲ್ಲಿದ್ದಾವೆ. ನೆಕ್ಸ್ಟ್, ಈ ಮುಮ್ಮೆದುಳು ನಮಗೆ ಹೊಟ್ಟೆ ತುಂಬಿದ ಭಾವನೆಯನ್ನು ತಿಳಿಸ್ತೈತಿ. ಅಂದರೆ ಊಟ ಮಾಡುವಾಗ ಸಾಕಪ್ಪ ಹೊಟ್ಟೆ ತುಂಬಿದೆ ಎಂಬ ಹೊಟ್ಟೆ ತುಂಬಿದ ಭಾವನೆಯ ಸಂವೇದನೆಯನ್ನು ಗ್ರಹಿಸುವಂತಹ ಗ್ರಾಹಕ ಜೀವಕೋಶಗಳು ಕೂಡ ಮುಮ್ಮೆದುಳಿನಲ್ಲಿ ಇದ್ದಾವೆ. ನಮಗೆ ಹೊಟ್ಟೆ ತುಂಬಿದ ಅನುಭವ ಮುಮ್ಮೆದುಳಿನಿಂದ ಒದಗಿ ಬರ್ತದೆ. ಆಮೇಲೆ ಕಾಲಿನ ಐಚ್ಛಿಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ನಮ್ಮ ಕಾಲಿನಲ್ಲಿರುವ ಐಚ್ಛಿಕ ಸ್ನಾಯುಗಳ ಈ ಚಲನೆಯನ್ನು ಕೂಡ ಮುಮ್ಮೆದುಳು ನಿಯಂತ್ರಿಸುತ್ತದೆ. ಇಷ್ಟು ಮುಮ್ಮೆದುಳಿನ ಕಾರ್ಯಗಳು. ನಂತರ ಹಿಮ್ಮೆದುಳಿನಲ್ಲಿ ಬರುವಂತಹ ಮೆಡುಲಾ, ಇದು ಹಲವಾರು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸ್ತತಿ. ಆ ಅನೈಚ್ಛಿಕ ಕ್ರಿಯೆಗಳಾದ ರಕ್ತದ ಒತ್ತಡ, ನಂತರ ಬಾಯಲ್ಲಿ ನೀರೂರುವುದು ಹಾಗೂ ವಾಂತಿಯಾಗುವಿಕೆ, ಈ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆಡುಲಾ ನಿಯಂತ್ರಿಸ್ತತಿ. ಮೆಡುಲಾ ನೋಡ್ರಿ, ಅನೈಚ್ಛಿಕ ಕ್ರಿಯೆಗಳಾದಂತಹ ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಹಾಗೂ ವಾಂತಿಯಾಗುವಿಕೆ, ಈ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಅದೇ ರೀತಿಯಾಗಿ ಹಿಮ್ಮೆದುಳಿನ ಇನ್ನೊಂದು ಭಾಗವಾದ ಅನುಮಸ್ತಿಷ್ಕ, ಇದು ಹಲವಾರು ಐಚ್ಛಿಕ ಕ್ರಿಯೆಗಳಾದ, ಐಚ್ಛಿಕ ಅಂದರೆ ನಮ್ಮ ಇಚ್ಛೆಗೆ ಒಳಪಟ್ಟು ಕೆಲಸ ಮಾಡುವಂಥ ಸ್ನಾಯುಗಳು, ಅನೈಚ್ಛಿಕ ಅಂದರೆ ನಮ್ಮ ಇಚ್ಛೆಗೆ ಒಳಪಡಲಾರದಂತಹ ಸ್ನಾಯುಗಳಿಗೆ ಅನೈಚ್ಛಿಕ ಸ್ನಾಯು ಅಂತ ಕರಿತೀವಿ. ಅಂತಹ ಕ್ರಿಯೆಗಳನ್ನು ಅನೈಚ್ಛಿಕ ಕ್ರಿಯೆ ಅಂತ ಕರೆಯಕತ್ತೀವಿ. ಇಲ್ಲ ಅನುಮಸ್ತಿಷ್ಕ, ಇದು ಐಚ್ಛಿಕ ಕ್ರಿಯೆಗಳನ್ನು, ಈಗ ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಹಾಗೂ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾರಣವಾಗಿದೆ. ಅಂದರೆ ನಾವು ಮಾಡುವಂಥ ಕ್ರಿಯೆಗಳು, ನಾವು ಯಾವುದಾದ್ರೂ ಪೆನ್ಸಿಲ್ಗಳನ್ನು ಜಾಸ್ತಿ ಒಂದು 10 ಪೆನ್ಸಿಲ್ ಇಟ್ಟಿದ್ರು ಅದರಲ್ಲಿ ನಾನು ಬ್ಲ್ಯಾಕ್ ಪೆನ್ಸಿಲ್ ಬೇಕಂದ್ರೆ ಎತ್ತಿಕೊಳ್ಬೇಕಾದ್ರೆ ಅದೊಂದು ಐಚ್ಛಿಕ ಕ್ರಿಯೆಯ ನಿಖರತೆಯಾಗಿದೆ. ದೇಹದ ಭಂಗಿ, ಸೈಕಲ್ ಸವಾರಿ ಮಾಡುವಾಗ ಆಯಿತು, ಸರಳ ರೇಖೆಯಲ್ಲಿ ನಡೆಯುವಾಗಾಯಿತು, ನಾವು ನಮ್ಮ ದೇಹದ ಭಂಗಿ ಮತ್ತು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೇವೆ. ಈ ಅನುಮಸ್ತಿಷ್ಕ ಈ ಐಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಇಷ್ಟೆಲ್ಲ ನೀವು ಕಲ್ತಿದ್ದೆ ಆದ್ರೆ ಇದಕ್ಕೂ ಕೂಡ 3 ಮಾರ್ಕ್ಸ್ ಅಂಕಗಳಿರ್ತಾವೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ಕಲಿತುಕೊಂಡು ನೆಕ್ಸ್ಟ್ ನಾಳೆಯ ಒಂದು ತಯಾರಿಯೊಂದಿಗೆ ಬರೋಣ. ಎಲ್ಲರೂ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಲಾಗಿದೆ.